ಇವತ್ತು ರಾಜ್ಯಪಾಲರಿಗೆ ಭೇಟಿ ಆಗ್ತಕ್ಕಂಥ ವಿಷಯ ನಮ್ದು ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಧಾರವಾಡ ಸಪರೇಟ್ ಕಾರ್ಪೊರೇಷನ್ ಆಗ್ಬೇಕಂತ ಹೇಳಿ ಭಾಳ ವರ್ಷಗಳಿಂದ ಹೋರಾಟ ಇತ್ತು. ಅದಾದ ನಂತರ ನಮ್ಮ ಸರ್ಕಾರ ಬಂತು. ನಮ್ಮ ಸರ್ಕಾರ ಬಂದ ಮೇಲೆ ಕ್ಯಾಬಿನೆಟ್ನಲ್ಲಿ ಅಲ್ಲಿರ್ತಕ್ಕಂಥ ಲೋಕಲ್ ಸ್ಥಳೀಯರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಇರ್ಬೋದು, ಪ್ರಸಾದ್ ಹಬ್ಬ ಇರ್ಬೋದು, ಕೋನ್ ರೆಡ್ಡಿ ಇರ್ಬೋದು, ನಾವೆಲ್ಲರೂ ಸೇರಿ ಸಚಿವರಿಗೆ ಮನವೊಲಿಸಿ ಅದರಿಂದ ಸಚಿವರಾಗಿರ್ತಕ್ಕಂಥ ಬೈಲ್ತಿ ಸುರೇಶ್ ಅವರು, ಅದರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಕ್ಯಾಬಿನೆಟ್ನಲ್ಲಿ ತಂದುಬಿಟ್ಟು ಅದನ್ನ ಪಾಸ್ ಮಾಡಿ ಗವರ್ನರ್ಗೆ ಕಳಿಸಿದ್ವಿ. ಕಳೆದ 1 ವರ್ಷ ಆಗಿತ್ತು. ಅದು 1 ವರ್ಷದಿಂದ ಗವರ್ನರು ಯಾವುದೇ ರೀತಿಯಾದಂಥಕ್ಕೆ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಅಲ್ಲಿ ಹೋರಾಟ ಸಮಿತಿ ಇದೆ. ಆ ಹೋರಾಟ ಸಮಿತಿಯವರು ಒತ್ತಡ ಮತ್ತೆ ಪ್ರಾರಂಭ ಮಾಡಿದ್ದಾರೆ. ಅದಾದ ತಕ್ಷಣವೇ ನಿನ್ನೆ ತಾನೇ ಪ್ರಹ್ಲಾದ್ ಜೋಶಿ ಸಾಹೇಬರು ಹೋಗಿ ಗವರ್ನರ್ ಕಂಡಿದ್ದಾರೆ. ಇಷ್ಟು ದಿವಸ ಯಾಕೆ ವೇಟ್ ಆಗಿತ್ತು ಅವರಿಗೆ ಗೊತ್ತಿರಬೇಕಂತ ನನ್ನ ಅಭಿಪ್ರಾಯ. ಈ ಗವರ್ನರ್ಗಳು ಇಡೀ ಭಾರತ ದೇಶದಲ್ಲಿ ಇದೇ ಇರೋದು. ಗವರ್ನರ್ಗಳು ಅವರು ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಗೆ ಸ್ಟಿಕ್ ಆನ್ ಆಗ್ತಾರೆ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಮೊನ್ನೆ ತಾನೇ ವಿಜಯಗಾಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಯಾವ ರೀತಿ ಗವರ್ನರ್ಗಳ ಬಗ್ಗೆ ಮಾತನಾಡಿದೆ ನಿಮಗೆಲ್ಲ ಗೊತ್ತಿದ್ದ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಹವಬರ್ ಈಗ ನಾವು ಗವರ್ನರ್ಗೂ ಕಾಣ್ತಕ್ಕಂಥದ್ದು ನಾವು ಕಳಿಸಿರ್ತಕ್ಕಂಥ ಪ್ರಸ್ತಾವನೆ ಏನಿದೆ, ಸರ್ಕಾರದ ಪ್ರಸ್ತಾವನೆ ಏನಿದೆ, ಅದನ್ನು ಅಂಗೀಕರಿಸಿ ನೀವು ಕಳಿಸಿದರೆ ನಮಗೆ ಧಾರವಾಡಕ್ಕೆ ಅನುಕೂಲ ಆಗತಕ್ಕ ಸದು ಉದ್ದೇಶದಿಂದ ಹೋರಾಟಗಾರರು ಪ್ರಸಾದ್ ಹಬ್ಬಯ್ಯವರು, ಕೋನ್ ರೆಡ್ಡಿ ಅವರು, ನಾವು ಎಲ್ಲ ಒಟ್ಟಿಗೆ ಹೋಗಿ ಇವತ್ತು ಇನ್ನೊಂದ್ಸಲಿ ಮತ್ತೆ ಮನವಿ ಕೊಡ್ತಾ ಇದೀವಿ. ಪೊಲಿಟಿಕಲಿ ಏನ್ ಡಿಫರೆನ್ಸಸ್ ಇದೆ ನಿಮಗೂ ಬಿಜೆಪಿಗೂ? ಅಂದ್ರೆ ಇದು ಆಗ್ಬೇಕು ಆಗ್ಬಾರ್ದು ಅಂತ ಅವ್ರಿಗೆ ಏನಾರು ಇದೆಯಾ? ಅವರು ಮೇಲ್ನೋಟಕ್ಕೆ ಆಗ್ಬೇಕಂತ ಹೇಳ್ತಿದ್ರು ಕೂಡ ಒಳಗೆ ಆಗ್ಬಾರ್ದು ಅಂತಾನೆ ಇರೋದು ಅವರಿಗೆ. ಯಾಕಂದ್ರೆ ಅವ್ರು ಸರ್ಕಾರ ಇದ್ದಾಗ ಮಾಡಲಿಲ್ಲ ಅವರು. ಈಗ ನಾವು ಮಾಡಿದ್ಮೇಲೆ ಈಗ ಅದನ್ನ ಜನರು ಸಾರ್ವಜನಿಕರ ಒತ್ತಡ ಜಾಸ್ತಿ ಇರೋದ್ರಿಂದ ಈಗ ಅದನ್ನ ಯಾವುದೋ ರೀತಿಯಾಗಿ ಪಬ್ಲಿಸಿಟಿ ತೊಗೊಳಕ್ಕೆ ಈ ಸ್ಟಂಟ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅವರು. ಅವ್ರು ಸೋಷಿಯಲ್ ಮೀಡಿಯಾದೆಲ್ಲ ನಾವು ನೋಡ್ತಾ ಇದ್ವಿ. ನಾವು ಜನರ ಮನಸ್ಸನ್ನ ಈಗ ಅರ್ಥ ಮಾಡ್ಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನು ಬರ್ತಾರೆ. ಸೊ ವೆನ್ ಪೀಪಲ್ ಬಿಕೇಮ್ ಎಜಿಟೇಷನ್ ಸ್ಟಾರ್ಟ್ ಆದ ತಕ್ಷಣ ಅವರು ಅದ್ರ ಪರ ಮೇಲ್ನೋಟದಲ್ಲಿ ಕಾಣ್ತಾ ಇದೆ. ಬಟ್ ಅವರಿಂದನೇ ಇದು ಭಾಳ ತಡ ಆಗಿರ್ತಕ್ಕಂಥದ್ದು ಜನಕ್ಕೆ ಅರ್ಥ ಆಗಿದೆ. ಬಟ್ ಸ್ಟಿಲ್ ಅವರ್ we will go meet the honorable governor, request him his kind good selves to see to that this bill is cleared as early as possible. ಅದಕ್ಕೆ ನಾವು ಹೋಗ್ತಾ ಇದೀವಿ ಕಾಣ್ಲಿಕ್ಕೆ. ಸರ್ಕಾರಕ್ಕೆ 3 ವರ್ಷ ಇವತ್ತಿಗೆ ಏನು ಅನ್ಸುತ್ತೆ? ಅಲ್ಲ, ಸರ್ಕಾರದ 3 ವರ್ಷದ ಸಾಧನೆ ಹೇಳ್ತಾ ಇದೀವಲ್ಲ. FDI ನಲ್ಲಿ ನಾವು ನಂಬರ್ 1 ಇದ್ದೀವಿ. ಆಮೇಲೆ GSTಲಿ ನಾವು ನಂಬರ್ 1 ಇದ್ದೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಪರ್ ಕ್ಯಾಪಿಟಲ್ ಇನ್ಕಮ್ನಲ್ಲಿ ನಾವು 1 ಇದ್ದೀವಿ. ಓವರ್ ಆಲ್ ಸ್ಪೆಂಡಿಂಗ್ ನಾವು ಮಾಡಿರ್ತಕ್ಕಂಥದ್ದು ನಮ್ಮ ಕಾರ್ಯಕ್ರಮಗಳು 5 ಗ್ಯಾರಂಟಿ ಏನಿದಾವೆ ಅದನ್ನೂ ಒಂದು ಪ್ರೋಗ್ರೆಸಿವ್ ಪ್ರೋಗ್ರಾಮಿಗೆ ಅರ್ಥ ಮಾಡ್ಕೋಬೇಕು. ಎಲ್ಲರೂ ಭಾಳ ತಪ್ಪರ್ಥ ಮಾಡ್ಕೊಂಡಿದ್ದಾರೆ. ಪ್ರೋಗ್ರೆಸಿವ್ ಪ್ರೋಗ್ರಾಮ್ ಅಂತ ಯಾಕೆ ಹೇಳ್ತೀವಿ ಅಂತಂದರೆ ಇದು ಡಿಸ್ಪೋಸಬಲ್ ಇನ್ಕಮ್ಮು, ಇದು ಯಾವುದು ಸೇವಿಂಗ್ ಇನ್ಕಮ್ ಅಲ್ಲ. ಒಬ್ಬರಿಗೆ ನಾವು 2,000 5,000 ಇವೆಲ್ಲ ಓವರ್ ಆಲ್ ತಿಂಗಳಿಗೆ 6,000 ಮುಟ್ತಾ ಇದ್ರೆ ಅವ್ರ ಮನೆಗಳಿಗೆ. ಇದನ್ನು ಯಾಕೆ ಒತ್ತು ಹೇಳ್ತಾ ಇದ್ದೀವಿ ಅಂದರೆ ನೀವು ನೋಡಿ, ಇಂದಿರಾ ಗಾಂಧಿ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ವಿಡೋ ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್, ಅಂಗವಿಕಲರ ಮಾಸಾಸನ, ವೃದ್ಧಾಪ್ಯ ವೇತನ ಪ್ಲಸ್ ಈ 5 ಪ್ರೋಗ್ರಾಮ್ಗಳು ನೀವು ನೋಡಿದ್ರೆ ಸುಮಾರು 8,000 to 10,000 ಅವ್ರ ಮನೆಗೆ ಹೋಗ್ತಾ ಇದೆ. ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ದಿಸ್ ಮನಿ ಇಸ್ ನಾಟ್ ಎ ಸೇವಿಂಗ್ ಎಕಾನಮಿ, ಸ್ಪೆಂಡಿಂಗ್ ಎಕಾನಮಿ ಆಗ್ತದೆ. ಹಂಗಾಗಿ ಇವತ್ತು ನಾವು GDPನಲ್ಲಿ ಅಥವಾ ಪರ್ ಕ್ಯಾಪಿಟಲ್ ಇನ್ಕಮ್ನಲ್ಲಿ ಯಾಕೆ ಜಾಸ್ತಿ ಇದೀವಿ ಅಂತಂದರೆ ಈ 60,000 ಕೋಟಿ ನಾವು ವರ್ಷ ಏನು ಕೊಡ್ತಾ ಇದೀವಿ ಅದು ಪುನಃ ಮಾರ್ಕೆಟಿಗೆ ವಾಪಸ್ ಬರ್ತಾ ಇದೆ. ಅದರಿಂದನೇ ಅದು ಒನ್ ಆಫ್ ದ ಮೋಸ್ಟ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಬೇಸಿಕ್ ಇಂಡೆಕ್ಸು ಮನುಷ್ಯನಿಗೆ ಕನಿಷ್ಠ ದುಡ್ಡು ಬೇಕಂತಕ್ಕಂಥದ್ದು ನಮ್ಮ ಸರ್ಕಾರಗಳು ಅರಿವು ಮಾಡ್ಕೊಂಡು ನಾವು ಮಾಡಿರ್ತಕ್ಕಂಥ ಪ್ರೋಗ್ರಾಮ್ಗಳೇ ಇವರು ಬೇರೆ ರಾಜ್ಯಗಳಲ್ಲಿ ಕೊಡ್ತಾ ಇದ್ದಾರೆ. ನಾವು 5 ವರ್ಷಕ್ಕೆ ಕೊಟ್ಟರು ಕೂಡ ಇವರು ಚುನಾವಣೆ ಮುಂಚೆ ಕೊಡ್ತಾನೆ ಇದ್ದಾರೆ. ಅಸ್ಸಾಂನಲ್ಲಿ ಮೊನ್ನೆ ಚುನಾವಣೆ ಇತ್ತು ಕೊಟ್ಟರು, ಬಿಹಾರ್ನಲ್ಲಿ ಚುನಾವಣೆ ಇತ್ತು ಕೊಟ್ಟರು. ನಮ್ಮ ಸ್ಕೀಮ್ಗಳು ಹೋಗಿ ಜನಕ್ಕೆ ಒಂದೇ ವರ್ಷಕ್ಕೆ 1 ವರ್ಷಕ್ಕೆ ಆದಷ್ಟು ದುಡ್ಡುಗಳು 9,000 10,000 ಒಂದೊಂದು ಅಕೌಂಟಿಗೆ ಹಾಕ್ಕೊಂಡು ಇಲ್ಲಿ ಎಲೆಕ್ಷನ್ಗಳು ಗೆದ್ದು ಪ್ರತಿಷ್ಠೆ ತೋರಿಸ್ಕೊಂಡು ತಿರುಗಾಡ್ತಿದ್ದಾರೆ. ಬಟ್ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಜನಕ್ಕೆ ಬಡವ್ರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳು ಮಾಡಿದ್ವಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ಎಜುಕೇಷನ್ ಆಗಿರಲಿ, ಎಲ್ಲರಿಗಿಂತ ಜಾಸ್ತಿ ನಮ್ಮ ಕಳೆದ 3 ವರ್ಷ ಅವಧಿಯಲ್ಲಿ ನಾವು ದುಡ್ಡು ಖರ್ಚು ಮಾಡಿರ್ತಕ್ಕಂಥದ್ದು ಎಜುಕೇಷನ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಸ್ಟೆಲ್ಗಳು ಮಾಡೋದಾಗಿರಲಿ, ಶಾಲೆಗಳ ನಿರ್ಮಾಣ ಮಾಡೋದಾಗಿರಲಿ, ಇವತ್ತು ಇನ್ಫ್ರಾಸ್ಟ್ರಕ್ಚರ್ ಈವನ್ PWD ನೀವು ಕಂಪೇರ್ ಮಾಡಿ ನೋಡಿದ್ರೆ ನಂಬರ್ ಆಫ್ ಕಿಲೋಮೀಟರ್ಸ್ ವಾಟ್ ವಿ ಹ್ಯಾವ್ ಡನ್, ಹೈವೇ ಆಗಿರಲಿ, ಡಿಸ್ಟಿಕ್ ಹೈವೇ ಆಗಿರಲಿ, ಸ್ಟೇಟ್ ಹೈವೇಗಳಾಗಿರಲಿ, ಜಿಲ್ಲಾ ಪಂಚಾಯತ್ ರೋಡ್ ಕಂಪೇರ್ ಮಾಡಿ ನೋಡಿದ್ರೆ ಕಳೆದ ಸರ್ಕಾರಕ್ಕಿಂತ ಜಾಸ್ತಿ ಮಾಡಿದ್ದೇವೆ. ದೇಶ ಸತ್ತೋಗೈತಲ್ರಿ, ಸರ್ಕಾರ ಬಿಟ್ಬಿಡ್ರಿ. BJP ಏನ್ರಿ ಮಾತಾಡ್ತಾರೆ? ದೇಶ ಸತ್ ಮುಣಿಗೆ ಹೋಗ್ಬಿಡತ್ತಲ್ಲ, ಅದ್ರ ಬಗ್ಗೆ ಮಾತಾಡಕ್ಕೆ ಹೇಳ್ರಿ. ಅದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಈ ದೇಶ ಸಾಲ ಬಗ್ಗೆ ಚರ್ಚೆ ಮಾಡ್ತಾರಾ? ಏನೋ ಮೋದಿ ಬಂದ್ಬಿಟ್ರೆ ಕೇವಲ 20 ರೂಪಾಯಿನಲ್ಲಿ $1, 15 ರೂಪಾಯಿನಲ್ಲಿ $1 ಭಾಷಣ ಹೊಡೆದಿದ್ದೆ. ಈಗ ಮೋದಿ ಅವ್ರು ಹೇಳಿದಾರಲ್ಲ, ಇದೇ ರೀತಿಯಾದ ಪರಿಸ್ಥಿತಿ ಹೋದ್ರೆ ಮೋದಿ ಸಾಹೇಬ್ರು ಹೇಳಿರ್ತಕ್ಕಂಥದ್ದು ರಿಪೀಟ್ ಮಾಡ್ತಕ್ಕಂಥದ್ದು. ಆನರಬಲ್ ಪ್ರೈಮ್ ಮಿನಿಸ್ಟರ್ ಅವರ್ ವಿಶ್ವ ಗುರುಜಿ ಮಿಸ್ಟರ್ ಮೋದಿ ಸಾಹೇಬ್ ಹ್ಯಾಸ್ ಟೋಲ್ಡ್ ಆನ್ ರೆಕಾರ್ಡ್, ಇನ್ನು ಇದೇ ರೀತಿ ಪರಿಸ್ಥಿತಿ ಹೋದರೆ ಭಾರತ ದೇಶ ಬಡತನ ದೇಶ ಆಗಲಿಕ್ಕೆ ಬಡತನಕ್ಕೆ ಹೋಗ್ತೀವಿ ಅಂತ ಹೇಳಿರ್ತಕ್ಕಂಥ ನಾನಲ್ಲ, ಇವ್ರು ಹೇಳಿರ್ತಕ್ಕಂಥದ್ದು. ಭಾಷಣ ಮಾಡೋಕ್ಕಲ್ಲಿ ಏನು ಅರ್ಭಟದ ಭಾಷಣ ಮಾಡಿದ್ರು. ಈಗ ಯಾಕೆ ಈ ರೀತಿ ಹೇಳ್ತಾ ಇದ್ದಾರೆ ಅಂತಂದರೆ ಇವ್ರ ಅವಧಿಯಲ್ಲಿ
ಈಗ ನಮಗೆಲ್ಲ ಏನ್ ಹೇಳ್ತಿದ್ದಾರೆ, ಡಾಲರ್ ಯಾಕೆ ಕಮ್ಮಿ ಆಗ್ತದೆ, ಡಾಲರ್ ಯಾಕೆ ಸ್ಟ್ರಾಂಗ್ ಆಗ್ತದೆ ಎಲ್ಲ ಕತೆ ಹೇಳ್ತಿದಾರಲ್ಲ. ನೀವು ಪಾಕಿಸ್ತಾನ ಡಾಲರ್ ನಾವು ಹೋಲ್ಸ್ಕೋಬೇಕು ಯಾರಿಗೆ ಹೇಳ್ರಿ? ಈ ಬಿಜೆಪಿ ಅವ್ರು ಯಾರಿಗೆ ಹೋಲಿಕೆ ಮಾಡ್ಕೊಂತಾರೆ ಅಂದ್ರೆ ಸ್ಟಾರ್ಟಿಂಗ್ ಬರದೆ ಪಾಕಿಸ್ತಾನಿಗೆ, ಬೇರೆ ಜಪಾನು ಫ್ರಾನ್ಸು ಚೈನಾ ಕಂಪೇರ್ ಮಾಡಂಗಿಲ್ಲ. ಇವ್ರು ಕಂಪೇರ್ ಮಾಡದೆ ಪಾಕಿಸ್ತಾನ ಹಿಂಗೆ ಐತೆ. ಪಾಕಿಸ್ತಾನಕ್ಕಿಂತ ವರ್ಸ್ಟ್ ನಮ್ಮ ಪರ್ಫಾರ್ಮೆನ್ಸ್ ಇರ್ತಕ್ಕಂಥ ಈ ಸದ್ಯಕ್ಕೆ ಇರ್ತಕ್ಕಂಥ ಡಾಲರ್ಗೆ ನಾವು ನೋಡಿದ್ರೆ ಪಾಕಿಸ್ತಾನ ರುಪಿಗೆ ನಾವು 12% ಕೆಳಗಡೆ ಬಿದ್ದಿದ್ದೀವಿ. ನೀವು ಇಂಡೋನೇಷಿಯಾ ಕರೆನ್ಸಿಗೆ ನಾವು ಕಮ್ಮಿ ಬಿದ್ದಿದ್ದೇವೆ. ನೀವು ಯು ಗೋ ಫಾರ್ ಇವನ್ ಶ್ರೀಲಂಕನ್ ಕರೆನ್ಸಿಗೆ ನಾವು ಕಮ್ಮಿ ಬಿದ್ದಿದ್ದೇವೆ. ಅಫ್ಘಾನಿಸ್ತಾನ್ ಕರೆನ್ಸಿಗಿನ ನಾವು ಕಮ್ಮಿ ಇದ್ದೀವಿ. ಇದಕ್ಕಿಂತ ನಾಚಿಕೆಗೇಡಿ ದೇಶಕ್ಕೆ ಏನ್ರಿ ಬೇಕು? ಸೊ ಇಂಥವೇನ ಚರ್ಚೆ ಆದ್ರೆ ಬಿಜೆಪಿ ಅವ್ರು ಮಾತಾಡ್ಲಿ. ಬರೋದು ಈ ಸರ್ಕಾರ ಸತ್ತೋಗಿದ್ರಿ, ದೇಶನ ಮುಣಗಿಸ್ಬಿಟ್ರಿ ನೀವು. ಕಳೆದ 12 ವರ್ಷದಿಂದ ಈ ದೇಶನ ಮುಣಗಿಸ್ಬಿಟ್ಟಿದ್ದಾರೆ. ಬೇಕಾದ್ರೆ ಚರ್ಚೆಗೆ ಬೇಕಂದ್ರೆ ಚರ್ಚೆಗೆ ಬರೋಣ. ಇವತ್ತು ಈ ದೇಶದಲ್ಲಿ 23 ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳು ಮಾರ್ಬಿಟ್ಟಿದ್ದಾರೆ. ಪ್ರಧಾನಮಂತ್ರಿ ಮೋದಿ ಸಾಹೇಬರು ಇವರ ಅವಧಿಯಲ್ಲಿ ಒಂದು ಪಬ್ಲಿಕ್ ಸೆಕ್ಟರ್ ಕಂಪ್ನಿ ಹೊಸದು ಮಾಡಿಲ್ಲ. ಎಲ್ಲಾ ಪ್ರಧಾನಮಂತ್ರಿಗಳು ಈ ದೇಶದಲ್ಲಿ ಅವರವರ ಅವಧಿಯಲ್ಲಿ ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳು ಹೊಸದು ಮಾಡಿದ್ದಾರೆ. ಇವ್ರು ಇರ್ತಕ್ಕಂಥ ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳಲ್ಲಿ 23 ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳನ್ನ ಮಾರಿಬಿಟ್ಟು ದಿವಾಳಿ ಮಾಡಿ ಅದಾನಿ ಅಂಬಾನಿಗೆ ದುಡ್ಡು ಕೊಟ್ಟು ಭಾರತ ಸರ್ಕಾರದಲ್ಲಿ ದುಡ್ಡಿಲ್ಲ. ಇವತ್ತು ಸಬ್ಸಿಡೈಸ್ ನಾವು ಹೇಳ್ತಾ ಇದ್ದೀವಿ, ನೀವು ಬೇಕಿದ್ರೆ ಚರ್ಚೆ ಮಾಡಿ. ಮನಮೋಹನ್ ಸಿಂಗ್ ರವರು ಖರೀದಿ ಮಾಡಿದಂಥ ಆಯಿಲ್ಗಳು ನಾವು ಯಾವ ಪ್ರೈಸಿಗೆ ಖರೀದಿ ಮಾಡಿವಿ, ಇವ್ರು ಯಾವ ಪ್ರೈಸಿಗೆ ಖರೀದಿ ಮಾಡಿದ್ರೆ ಚೆಕ್ ಮಾಡಿ ನೋಡಿ. ನಮಗೆ ಇವರಿಗೆ ಆವ್ರೇಜ್ ಸುಮಾರು $20 ರಿಂದ $30 ವ್ಯತ್ಯಾಸ ಇದೆ. $20 ರಿಂದ $30 ವ್ಯತ್ಯಾಸ ಇದ್ರೂ ಕೂಡ ನಾವು ಜಾಸ್ತಿ ಪ್ರೈಸ್ನಲ್ಲಿ ಆಯಿಲನ್ನು ಖರೀದಿ ಮಾಡಿ ನಾವು ಕಮ್ಮಿ ಪ್ರೈಸಲ್ಲಿ ಅವರಿಗೆ ಜನಕ್ಕೆ ನಾವು ಡೀಸೆಲ್ ಪೆಟ್ರೋಲ್ ಕೊಟ್ವಿ. ಕಾರಣ ನಾವು ಸಬ್ಸಿಡಿ ಕೊಟ್ವಿ. ಮನಮೋಹನ್ ಸಿಂಗ್ ರವರು ಕನಿಷ್ಠ 10 ಲಕ್ಷ ಕೋಟಿವರೆಗೆ ಸಬ್ಸಿಡಿ ಕೊಟ್ಟಾರೆ. ಇವರು ಸಬ್ಸಿಡಿ ಕೊಡ್ಲಾರಂಗೆ ಈ ದೇಶದ ಜನತೆಗೆ ಸುಮಾರು 40 ಲಕ್ಷ ಕೋಟಿ ಲಾಭ ಮಾಡಿದ್ದಾರೆ. GSTನಲ್ಲಿ 1,25,000 ಕೋಟಿ ಲಾಭ ಮಾಡಿದ್ದಾರೆ. ಎಲ್ಲೋಯ್ತು ದುಡ್ಡು? ಕೇಳ್ಬೇಕು ಯಾರು? ಇದ್ರ ಬಗ್ಗೆ ಏನು ಚರ್ಚೆ ಇಲ್ಲ ಇವರಿಗೆ. ಇವ್ರ ಚರ್ಚೆ ಏನೋ ಬರೀ ಕಾಂಗ್ರೆಸ್ಸಿಗೆ ಬಾಯ್ದು ಬಿಟ್ರೆ ಅಲ್ಲಿ ಹೋಗ್ತಾರೆ. ಇವತ್ತು ಎಲೆಕ್ಷನ್ ಮುಗೀತು, ಫಾರಿನ್ ಟ್ರಿಪ್ ಆಯಿತು. ಫಾರಿನ್ ಟ್ರಿಪ್ ಬಂದ್ಮೇಲೆ ಮತ್ತೆ ಮೋದಿ ಸಾಹೇಬ್ರದ್ದು ತೋರಿಸ್ಬೇಕು ನೀವು. ಮೋದಿ ಗ್ರೇಟು, ಮೋದಿ ಗ್ರೇಟು, ಮೋದಿ ಗ್ರೇಟ್. ಎಲ್ಲಿದೆ ಸಾಹೇಬ್ರು ಮೋದಿ ಗ್ರೇಟ್ ಅಂತ ನಮಗೆ ಹೇಳ್ತಾರೆ. ನಮ್ಮ ರಾಜ್ಯಗಳಿಗೆ ನೀವು ಬೈತೀರಿ. ದೇಶದ ಪರಿಸ್ಥಿತಿ ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಒಂದ್ಸಲಿ. ಈಗ ನಾರ್ವೆ ದೇಶದಲ್ಲಿ ಪತ್ರಕರ್ತರು ಪ್ರಶ್ನೆನ ಫೇಸ್ ಮಾಡಿಲ್ಲ ಅನ್ನೋದು ಬಹಳ ಟೀಕೆ ನೋಡಿದ್ವಿ ಅಲ್ರಿ. ಅವ್ರು ಹೇಳ್ತಾರೆ, ಮಿಸ್ಟರ್ ಮೋದಿ, ವೈ ಆರ್ ಯು ನಾಟ್ ಟ್ರೈಂಗ್ ಟು ಅಡ್ರೆಸ್ ದಿಸ್ ಇಶ್ಯೂ? ವಿ ಆರ್ ಅ ಫ್ರೀ ಡೆಮೋಕ್ರೆಟಿಕ್ ಪ್ರೆಸ್ ಕಂಟ್ರಿ. ನಾವು ಫ್ರೀ ನಂಬರ್ 1 ಇದ್ದಾರೆ. ಪ್ರೆಸ್ ಫ್ರೀಡಮ್ನಲ್ಲಿ ನಾರ್ವೆ ನಂಬರ್ 1 ಇದೆ. ನಾವು 157ನೇ ಸ್ಥಾನದಲ್ಲಿದ್ದೀವಿ. ಪ್ರೆಸ್ ಫ್ರೀಡಮ್ನಲ್ಲಿ ಭಾರತ ದೇಶ 157ನೇ ಸ್ಥಾನದಲ್ಲಿದೆ. ನಾರ್ವೆಲ್ ಇರತಕ್ಕಂಥ ಒಬ್ಬ ಜರ್ನಲಿಸ್ಟು ಮೋದಿ ಸಾಹೇಬ್ರಿಗೆ ಕೇಳ್ತಾರೆ, ವೈ ಆರ್ ಯು ನಾಟ್ ಟೇಕಿಂಗ್ ಕ್ವಶನ್ಸ್? ಯಾಕೆ ತಗೋಬಾರ್ದು? ಈ ದೇಶದ ಪ್ರತಿಯೊಬ್ಬರು ಯುವಕರು, ಬಿಜೆಪಿ ಮುಖಂಡರು ಕೂಡ ನಾನು ಮನವಿ ಮಾಡಿ ಕೇಳ್ತೀನಿ, ಪ್ರಧಾನಮಂತ್ರಿಯವರು ಯಾಕೆ ಪ್ರೆಸ್ ಮಾಡಬಾರ್ದು? ಪ್ರೆಸ್ಸಿಗೆ ಯಾಕೆ ಉತ್ತರ ಕೊಡಬಾರ್ದು? ಟೆಲಿಪ್ರಾಂಪ್ಟರ್ ಬಿಟ್ಟು ಯಾವಾಗ ಮಾತಾಡ್ತಾರೆ? ಟೆಲಿಪ್ರಾಂಪ್ಟರ್ ಬಿಟ್ಟು ಮೋದಿ ಸಾಹೇಬ್ರು ಯಾವಾಗ ಮಾತನಾಡ್ತಾರೆ ಅಂತ ಪ್ರಶ್ನೆ ನೀವು ಕೇಳಕ್ಕೆ ಚಾಲು ಮಾಡ್ರಿ. ಭಾಷಣಗಳು ಟೆಲಿಪ್ರಾಂಪ್ಟರು, ನೀವು ಪ್ರೆಸ್ ಮೀಟ್ ಮಾಡಿದ್ರು ಟೆಲಿಪ್ರಾಂಪ್ಟರ್ ಬೇಕು. ಟೆಲಿಪ್ರಾಂಪ್ಟರ್ ಇಲ್ಲರಾಗ ನಮ್ಮ ಪ್ರಧಾನಮಂತ್ರಿ ಮಾತಾಡಕ್ಕೆ ಬರಲ್ವಾ? ಅದಕ್ಕೆ ನಿಮ್ದು ಪ್ರಧಾನಮಂತ್ರಿಯವರ ಬುದ್ಧಿವಂತಿಕೆನ ನಾವು ಅರ್ಥ ಮಾಡ್ಕೋಬೇಕಾಗಿದ್ರೆ ಒಂದು ಸಲ ಪ್ರೆಸ್ ಮೀಟ್ ಮಾಡ್ರಿ, ಇಡೀ ದೇಶಕ್ಕೆ ಗುರ್ತಾಗುತ್ತಂತಕ್ಕಂಥ ನಮ್ಮ ವಾದ ಅಂತ ಈ ಸಂದರ್ಭಕ್ಕೆ ಕೇಳಿಕೆ ಬಯಸ್ತೇನೆ. ಆರ್ಥಿಕತೆಯಲ್ಲೂ ಕೂಡ 6ನೇ ಸ್ಥಾನ ಕೂತಿದ್ದೇವೆ, 4ನೇ ಸ್ಥಾನ ಪುಸ್ತಕ ಅದು 4ನೇದಿದ್ದು ಡೂಪ್ಲಿಕೇಟ್, 6ನೇ ಸ್ಥಾನ ಒರಿಜಿನಲ್ಲು. ಆರ್ಥಿಕ ಪರಿಸ್ಥಿತಿ ಏನಿದೆ ಅಲ್ಲ ಇದಕ್ಕಿಂತ ವರ್ಸ್ಟ್ ಇದೀವಿ. ಅಲ್ಲಿಗೂ ಇವತ್ತು IMF ನಮಗೆ ರೇಟಿಂಗ್ ಕೊಟ್ಟಿರ್ತಕ್ಕಂಥ C ಕೊಟ್ಟಿದ್ದಾರೆ. ಯಾಕಂದ್ರೆ ಮ್ಯಾನಿಪುಲೇಷನ್ ಮಾಡಿದ್ದಾರೆ. 4 ಬಂದಾಗ ದೊಡ್ಡ ಸೆಲೆಬ್ರೇಷನ್ ಆಯ್ತು, 6 ಬಂದಾಗ ಯಾರು ಮಾತಾಡ್ತಿಲ್ಲ. ಈಗ ನೀಟ್ ಬಗ್ಗೆನೂ ಯಾರು ಮಾತಾಡಲ್ಲ. ಈಗ ಒಂದೇ ಒಂದು ಹೇಳಿ ಮುಗಿಸ್ತೀನಿ. ನೀವು ದಯಮಾಡಿ ಸ್ವಲ್ಪ ಪತ್ರಿಕಾ ಮಾಧ್ಯಮರು ಮನವಿ ಮಾಡ್ಕೊಳ್ತೇವೆ, ಒಂದು ವ್ಯಾಪಮ್ ಕೇಸ್ ಇಶ್ಯೂ ಆಗಲಿ. ವ್ಯಾಪಮ್ ಕೇಸ್ನಲ್ಲಿ ಮಧ್ಯಪ್ರದೇಶನಲ್ಲಿ 44 ಜನ ಮರ್ಡರ್ ಆಗಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಬಿಜೆಪಿ ಕೇಳಕ್ಕೆ ಚೆಕ್ ಮಾಡ್ರಿ, ಮಾತಾಡಿಸ್ರಿ ಅವ್ರ ಕೂಟ. ಯಾಕಂದ್ರೆ ಎಲ್ಲ ಬರೋದು ಕಾಂಗ್ರೆಸ್ಸಿಗೆ ಬೈಯೋದು. 20ಕ್ಕೂ ಹೆಚ್ಚು ಸ್ಟೇಟ್ ಇವತ್ತು ಅವರೇ ಇದ್ದಾರೆ. ಮತ್ತೆ ಈ ದೇಶ ಈ ಪರಿಸ್ಥಿತಿಯಲ್ಲಿ ಯಾಕಿದೆ? ಈ ದೇಶ ಈ ಪರಿಸ್ಥಿತಿಯಲ್ಲಿ ಯಾಕಿದೆ? ಪುಲ್ವಾಮಾ ಇಲ್ಲ, ಪಹಲ್ಗಾಮ್ ಬಗ್ಗೆ ಮಾತಾಡಂಗಿಲ್ಲ, ಉರ್ವಿ ಬಗ್ಗೆ ಮಾತಾಡಂಗಿಲ್ಲ. ಯಾವ ಪಾಕಿಸ್ತಾನಿಗೆ ನಮ್ಮ ಸೈನಿಕರು ಮೊನ್ನೆ ತಾನೇ ವಾರ್ನಲ್ಲಿ ಅವ್ರಿಗೆ ಒಂದು ಲೆವೆಲಿಗೆ ಮುಂದೆ ಹೋಗಿದ್ವಿ, ಇವರೇ ಸ್ಟಾಪ್ ಮಾಡಿದ್ದಾನೆ. ಪಾಕಿಸ್ತಾನ ವಾರ್ ಸ್ಟಾಪ್ ಮಾಡಿರೋ ಕಾರಣ ಯಾರು? ಪಾಕಿಸ್ತಾನ ಇರ್ತಕ್ಕಂಥ ವಿರುದ್ಧ ನಡೀತಕ್ಕಂಥ ವಾರ್ನ ಸ್ಟಾಪ್ ಮಾಡಿದ್ರೆ ಯಾರು? ಮೋದಿ ಸಾಹೇಬ್ರೆ. ಅಮೇರಿಕದ ಅಂತ ಹೇಳ್ತಾ ಇಲ್ಲ, ಇವ್ರು ಮೋದಿ ಅವರು ಅಂತ ಹೇಳ್ಬೇಕಲ್ಲ. ಈಗ ಅಮೇರಿಕ ಇಸ್ ಟೆಲಿಂಗ್ ದಟ್ ವಿ ಹ್ಯಾವ್ ಡನ್ ಇಟ್. ಮತ್ತೆ ಯಾರು ಸ್ಟಾಪ್ ಮಾಡಿದ್ರು? ನೀವು ಟ್ರಂಪ್ ಮಾತು ಕೇಳಿ ಸ್ಟಾಪ್ ಮಾಡಿದ್ರೆ? ನೀವು ಯಾಕೆ ವಿಡ್ರಾ ಮಾಡಿದ್ರಿ? ವಾರ್ನ ಯಾಕೆ ವಿಡ್ರಾ ಮಾಡಿದ್ರಿ? ಯಾರಿಗೋಸ್ಕರ ವಿಡ್ರಾ ಮಾಡಿದ್ರಿ? ಏನಕ್ಕೆ ಯಾಕೆ ವಿಡ್ರಾ ಮಾಡಿದ್ರಿ ಹೇಳ್ಬೇಕಲ್ಲ. ಸುಮ್ಮನೆ ಏಕಾಏಕಿ ವಾರ್ ಸ್ಟಾರ್ಟ್ ಮಾಡಿಬಿಟ್ರು, ಏಕಾಏಕಿ ವಾರ್ ಸ್ಟಾಪ್ ಮಾಡಿದ್ರು, ಪಬ್ಲಿಸಿಟಿ ತಗೊಂಡ್ಬಿಟ್ರು. ಖೂನ್, ಬದಲಾ, ಪಾನಿ, ಸಿಂಧೂರ್ ಕ್ರಿಕೆಟ್ ಮ್ಯಾಚ್ ಆಡ್ಬೋದು. ಇವು ಎಂಡ್ಲೆಸ್ ಇದಾವೆ. ಇನ್ನೊಂದ್ಸಲಿ ಚರ್ಚೆ ಮಾಡೋಣ. ನಾಯಕತ್ವ ಬದಲಾವಣೆ ಮತ್ತು ಸಚಿವ ಸಂಪುಟ ಪುನರಚನೆ ಗೊಂದಲದಿಂದಾಗಿ ಅಧಿಕಾರಿಗಳು ಮಾತು ಕೇಳ್ತಿಲ್ಲ ಅಲ್ಲ, ಅದು ನಾನು ಒಪ್ಲಿಕ್ಕಿಲ್ಲ. ಅಡ್ಮಿನಿಸ್ಟ್ರೇಷನ್ ಪರ್ಫೆಕ್ಟ್ ಆಗಿದೆ. ಈ ಗೊಂದಲಗಳು ಏನೇ ಇದ್ರು ಕೂಡ, ಸಚಿವ ಸಂಪುಟದ ಗೊಂದಲ ಆಗಿರಲಿ, ನಾಯಕತ್ವ ಬದಲಾವಣೆ ಆಗ್ತಕ್ಕಂಥದ್ದು ನಾನು ಮಾತನಾಡಕ್ ಹೋಗುದಿಲ್ಲ. ಇದು ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ಅದಕ್ಕೆ ಆಲ್ರೆಡಿ ಮುಖ್ಯಮಂತ್ರಿಯವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ.
ಸಚಿವರೇ ಕೂಡ ಅಂದ್ರೆ ಸಚಿವರ ಕಥೆ ಏನಾಗೋದು ಗೊತ್ತಿಲ್ಲ, ಸಿಎಂ ಡಿಸಿಎಂ ಕಥೆ ಏನಾಗೋದು ಗೊತ್ತಿಲ್ಲ, ಒಂದ್ ತಿಂಗಳು ಕಾಯಿರಿ ಆ ತರ ಅಧಿಕಾರಿಗಳು ಅಲ್ಲ, ಆ ತರ ಅಧಿಕಾರಿಗಳು ಹೇಳಿರ್ತಕ್ಕಂಥದ್ದು ಮಾಹಿತಿ ನಿಮಗೆ ಏನಿದ್ರೆ ಕೊಡ್ರಿ, ಚೆಕ್ ಮಾಡಿ ನೋಡ್ತೀವಿ. ವಿಜೇಂದ್ರ ಅವರು ಕೂಡ ಹೇಳಿದ್ದಾರೆ ಸರ್, ನೇರವಾಗಿ ಹೇಳಿದ್ದಾರೆ, ಎಲ್ಲ ಒಬ್ಬರು ಶಾಸಕರು ಹೇಳಿದ್ದಾರೆ. ಯಾರು? ವಿಜೇಂದ್ರ ಅವರು ಕೂಡ ನೇರವಾಗಿ ಅಲ್ಲ, ಆಪಾದನೆ ಮಾಡಿದ್ದಾರೆ ಸರ್. ವಿಜಯೇಂದ್ರ ಅವರು ಸ್ವಲ್ಪ CBI ಬಗ್ಗೆ ಎನ್ಕ್ವೈರಿ ಮಾಡಕ್ ಹೇಳ್ರಿ, ಫೆಮಾ ಬಗ್ಗೆ, ED ಬಗ್ಗೆ, ಗವರ್ನರ್ಗಳ ಬಗ್ಗೆ. ಅವ್ರಿಗೆ ಕರ್ನಾಟಕದ ಬಹಳ ವಿಚಾರ ಗೊತ್ತಿದೆ, ಬಟ್ ಬೇರೆ ದೇಶದ ಏನ್ ವಿಚಾರ ಗೊತ್ತಿರಂಗಿಲ್ಲ. ಸ್ವಲ್ಪ ಗವರ್ನರ್ಗಳ ಬಗ್ಗೆ, CBI ಬಗ್ಗೆ, CBI ಯಾವ ರೀತಿ ವರ್ತನೆ ಮಾಡ್ತಾರೆ, CBI ಇಲ್ಲಿವರೆಗೆ ದೇಶದಲ್ಲಿ ಎಷ್ಟು ಕೇಸ್ ಹಾಕಿದೆ ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಕೇಳಿ ನೋಡ್ರಲ್ಲ ಅವ್ರಿಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.